Hello guys, welcome back to our YouTube channel. ಯಾವತ್ತಾದ್ರೂ ವೆಲ್ಕಮ್ ವಿಡಿಯೋ ಮಾಡಿದ್ಯಾ? ನೋಡು ಒಂದೆರಡು ದಿನ ಆಸ್ಮಾ ಇಟ್ಕೊಂಡಿಲ್ದಿರೋದಕ್ಕೆ ಒಂಥರ ಆಗ್ತಾ ಇದೆ, ಡೈಲಿ ಮಾಡಬೇಕು. Hello guys, welcome to our YouTube channel. ಓಕೆನಾ? ಖುಷಿನಾ? ಓಕೆ. ನಿಮ್ದಿನಾ? ಜಗಳ ಆಡಬಾರ್ದು ಅಷ್ಟೇ. ಓಕೆ. ಆಯ್ತಾ? ಸೊ ನಾವಿವತ್ತು ಏನಕ್ಕೆ ವ್ಲಾಗ್ ಮಾಡ್ತಾ ಇದೀವಿ ಅಂದ್ರೆ ಏನಕ್ಕೆ ಫ್ರೈಡೇ ನೈಟ್. ಸೊ ಸುಮ್ಮನೆ ಈಚೆ ಹೋಗ್ಬಿಟ್ಟು AJB ಲೇಔಟ್ಗೆ ಹೋಗ್ಬಿಟ್ಟು ಏನಾದರೂ ಸ್ವಲ್ಪ ತಿನ್ಕೊಂಡು ಬರೋಣ ಅಂತ ಅನ್ಕೊಂಡ್ವಿ. ಸ್ವಲ್ಪ ತಿನ್ಕೊಂಡ್ಬರ್ತೀಯ, ಜಾಸ್ತಿ ತಿನ್ಕೊಂಡ್ಬರ್ತೀಯ? ಸ್ವಲ್ಪ ತಿಂತೀನಿ ನಾನು ಗೈಸ್. ಸ್ವಲ್ಪ ಸಾಕಾ? ನಾನು ಡಯಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಸರಿ ಸರಿ. ಆನ್ ಮಾಡಿಬಿಟ್ಟಿರ್ತೀಯ. ಇದೊಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಏನೇನು ಮಾಡ್ತೀವಿ ಏನೇನು ಇಲ್ಲ ಆ ಥರ ಸುಮ್ಮನೆ ಜಸ್ಟ್ ರ್ಯಾಂಡಮ್ ಆಗಿ ಮಾಡ್ತಾ ಇದೀವಿ. ಏನು ಅದು ಇದು ಅಂತ ಏನಿಲ್ಲ, ನೋಡೋಣ ಹೆಂಗೆ ಹೋಗುತ್ತೆ ಬ್ಲಾಗ್ ಅಂತ. ಕಂದ, ನಿನಗೆ ತಲೆನೋವು ಯಾವತ್ತು ಬಂತು ಗೊತ್ತಾ? ನನ್ನ ಮದುವೆ ಅದಲ್ಲ ಅವತ್ತೇ ಬಂದ್ಬಿಡ್ತು. ಅದು ಹೋಗಲ್ಲ ಇನ್ನು. ಮದುವೆ ಆಗಿದ್ದ ದಿವಸ ಬಂದಿಲ್ಲ, ನಿನಗೆ ಯಾವತ್ತು ಫಸ್ಟ್ ಟೈಮ್ ನೋಡದ್ನಲ್ವಾ ನಾನು, ಅವತ್ತೇ ಬಂದ್ಬಿಡ್ತಾ? ಅವತ್ತೇ ಬಂದ್ಬಿಡ್ತು ನನಗೆ ತಲೆನೋವು. ತಲೆಗೆ ಶೂಟ್ ಇಕ್ತಾವನೆ ಗಾಯ್ಸ್. ಮತ್ತೆ ತಿರ್ಗಾ ಗಾಯ್ಸ್ ಅಂತೀಯ ನೋಡು ನೀನು. ಅದಕ್ಕೆ ಹೇಳಿದ್ ನಾನು, ತಲೆಗೆ ಶೂಟ್ ಇಡ್ತಾ ಇಲ್ಲ. ಅಲ್ಲ, ಕ್ಯಾಮ್ರಾ ಇಟ್ಕೊಳ್ಳೋದು ನನಗೆ ಹೆಂಗೆಲ್ಲ ಬೈತೀಯ ನೀನು. ಹೌದು, ಅವಾಗಲೇ ಹೆಂಗ್ ಇಟ್ಕೊಂಡಿದ್ದೆ? ನನಗೆ ಮೂಗ್ ಒಳಗಡೆ ಕೊಟ್ರೆ ಇಲ್ಲಿನ ಮಿರರ್ ನೋಡಲ್ವಾ ನೀನು? ಯಾವ ಮಿರರು? ಈ ಮಿರರ್ ನೋಡಲ್ವಾ ನೀನ್ ಇದೆಯಲ್ಲ, ನೀನ್ ನೋಡ್ಕೊಂಬಿಡು. ನಾನು ಹೆಂಗ್ ಓಡಿಸ್ತೀನಂತ ಗೊತ್ತಲ್ವಾ ಗಾಡಿ? ನೀನ್ ಗಾಡಿ ಓಡಿಸೋದಲ್ಲ, ನೀನ್ ಅವಾಗಲೇ ನಾನು ಹೆಂಗ್ ತುಂಬಾ ಚೆನ್ನಾಗಿ ಟೂ ವೀಲರ್ ಎಲ್ಲ ಓಡಿಸ್ತೀನಲ್ಲ ಅಮ್ಮ. ಗೋಡೆ ಗುದ್ದ ತನಕ ನೆಮ್ಮದಿ ಇಲ್ಲ ಅವಳಿಗೆ. ಗಾಡಿ ತಗೊಂಡೋಗಿ ಯಾವ್ದಾನ ಗೋಡೆ ಗುದ್ದಬೇಕಿಲ್ಲ ಅಂದ್ರೆ ಮೋರಿ ಒಳಗಡೆ ಬೀಳ್ಬೇಕು. ಅಲ್ಲ, ನಾವ್ ಇಷ್ಟು ದಿವಸ ಕಾರಲ್ಲಿ ಕುತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ವಿ, ಇವತ್ತು ಟೂ ವೀಲರ್ ಅಲ್ಲಿ ಇಷ್ಟು ಜನ ಎಲ್ಲ ಅವರೇ. ಅಲ್ಲ, ಆಡಿಯೋ ಹೆಂಗ್ ಬಿಸಿ ಬರ್ತಾ ರೋಡಲ್ಲಿ ಆಡಿಯೋ ಹೆಂಗ್ ಬರ್ತಾ ಇದೆ ಅಂತ ಗೊತ್ತಿಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಅಂತೂ ಆನ್ ಮಾಡಿದೀನಿ, ಆನ್ ಆಗೈತೆ ತಾನೆ ನಾಯ್ಸ್ ಕ್ಯಾನ್ಸಲೇಷನ್. ನಿನ್ಗೆ ಏನ್ ಗೊತ್ತಾಗುತ್ತೆ ಅಂತ ನೋಡ್ತಾ ಇದ್ದೆ. ಸೊಪ್ಪು ತಗೊಬೇಕಾಗಿತ್ತು ಅಡ್ಗೆಗೆ. ನೀನ್ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗೈತೆ ಆಫ್ ಆಗೈತೆ ಅಂತ ನೀನ್ ನೋಡ್ದೆ? ನಾನು ಅಲ್ಲೇ ನೋಡಿದೆ, ಮನೇಲೆ ನೋಡಿದೆ, ಅದಕ್ಕೆ ನಾನು ಇಲ್ಲಿ ನೋಡಿಲ್ಲ, ನಾನು ಲೇಸಿ ಅಷ್ಟೇ. ಅಲ್ಲ, ಹೆಂಗ್ ಗೊತ್ತಾಗುತ್ತೆ ನಿಂಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಆಫ್ ಬ್ಲೂ ಆಗಿದೆ? ಕಲರ್ ಬರುತ್ತೆ. ಬ್ಲೂ ಕಲರ್ ಅಲ್ಲ, ಗುಲ್ಡು ಅಲ್ಲ, ಬ್ಲೂ ಕಲರ್ ನಾರ್ಮಲ್ ಆಗೂ ಬರುತ್ತೆ. ಇಲ್ಲ ಬರಲ್ಲ, ಗ್ರೀನ್ ಬರುತ್ತೆ. ಇಲ್ಲ, ಮತ್ತೆ ಇನ್ನೇನು ಗೊತ್ತಾಗುತ್ತೆ? ಹೇಳು 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 ಹೇಳು. ಬ್ಲೂನು ಇರುತ್ತೆ, ಆ ಕಡೆ ಸೈಡು ಯೆಲ್ಲೋ ಕಲರ್ ಬರುತ್ತೆ. ಏಹೇ ಹೇ ಚೈಲ್ಡು. ರೋಡ್ ಮಧ್ಯದಲ್ಲೇ ಚೈಲ್ಡು ಗೇಲ್ಡು ಅಂತ ಬೈತಾ ಇದೆಯಾ? ನನಗೆ ಫುಲ್ಲು ಅನ್ರೆಸ್ಪೆಕ್ಟ್. ಫುಲ್ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹೆಲ್ಮೆಟ್ ಹಾಕೊಂಡಲ್ಲೇ ಓಡಿಸ್ತಾ ಇದೀಯಾ, ಬ್ಯಾಡ್ ಬಾಯ್. ನಿನಗೆ ಯಾರು ಸಿಗಲ್ಲ ಹೇಳು? ನೆಮ್ಮದಿ ಸಿಗಲ್ಲ. ನೀನು ತುಂಬಾ ಫೇಮಸ್ ಕಂದ, ಅದಕ್ಕೆ ನಿಂಗೆಲ್ಲರೂ ಸಿಗ್ತಾರೆ. ನನಗೆ ನೆಮ್ಮದಿ ಸಿಗ್ತಾ ಇಲ್ವಲ್ಲ. ಇಲ್ಲಿಂದ ಹಿಂಗೆ ತಳ್ಳಿಬಿಡ್ತೀನಿ ಗಾಡಿಯಿಂದ. ಗಾಡಿ ಯಾರು ಓಡಿಸ್ತಾರೆ? ನಾನು ಓಡಿಸ್ಕೊಂಡು ಹೋಗ್ತೀನಿ. ಕ್ಯಾಮ್ರಾನ ನನ್ನ ಮೂಗು ಒಳಗಡೆ ತೋರಿಸ್ಬಿಡು ಮಗು. ನನ್ನ ಗಂಡ ಏನು ಹೇಳ್ತಾನೋ ಆ ಮಾತನ್ನ ಕೇಳಬೇಕಂತ ಹೇಳ್ತಿರೋ. ಅದಕ್ಕೆ ನೆಟ್ಟಿಗೆ ಹಿಡ್ಕೊ. ಆಯ್ತು ಆಯ್ತು, ಕ್ಯಾಮ್ರಾ ನೆಟ್ಟಿಗೆ ತೋರಿಸ್ಕೊ. ಸಾರಿ, ಕ್ಯಾಮ್ರಾ ನೆಟ್ಟಿಗೆ ಹಿಡ್ಕೊ. ನೋಡು, ಗೋಬಿ ಇವಾಗ ಗೋಬಿ ತಿನ್ಬಾರ್ದು ನೀನು. ಗೋಬಿ ಪಾನಿಪುರಿ ಏನೋ ತಿನ್ಬಾರ್ದು. ಕೆಲವೊಂದು ಕೇಳ್ಬೋದು, ಕೆಲವೊಂದು ಕೇಳೋಕ್ಕಾಗಲ್ಲ. ಏಕೆ? ಹಂಗೆ, ಅದು ಅಗೇನ್ಸ್ಟ್ ದ ರೂಲ್ಸ್ ಇರುತ್ತೆ. ಬ್ಲಾಗ್ ಏನೋ ಮಾಡ್ತಾ ಇದೀವಿ ಟ್ರಾಫಿಕ್ನಲ್ಲಿ, ವಾಯ್ಸ್ ಕ್ಲಾರಿಟಿ ಬಂದಿಲ್ಲ ಅಂದರೆ ಏನು ಮಾಡ್ತೀಯಾ? ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋದು. ಯಾರು ಅಡ್ಜಸ್ಟ್ ಮಾಡ್ಕೊಬೇಕು? ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ವ್ಯೂವರ್ಸ್, ನಮ್ಮ ಫ್ರೆಂಡ್ಸ್. ಇವಾಗ ನಾನು ನಿನಗೆ ಇದರಲ್ಲಿ ಯಾವುದೋ ಇನ್ಸ್ಟಾನಲ್ಲಿ ರೀಲ್ ಮಾಡಬೇಕು ಅಂತ ಅಂದ್ಕೊಂಡೆ, ಗೊತ್ತಾ? ನಮಗೆ ವಾಲೆಟ್ ಎಲ್ಲ ಬಂದಿರೋದು, ಅದು ಯೂಸ್ ಮಾಡ್ತಿಲ್ಲ ನಾವು. ಅದನ್ನ ಗಿವ್ ಅವೇ ಕೊಟ್ಬಿಡೋಣ ಯಾರನ್ನ ಯೂಸ್ ಇನ್ನೀಡ್ ಇರೋರಿಗೆ. ಚೆನ್ನಾಗಿದೆ ವಾಲೆಟ್ ಗೈಸ್. ಆ ವಾಲೆಟ್ಟು ಆ್ಯಕ್ಚುಲಿ ಪ್ರಮೋಷನಿಗೆ ಬಂದಿತ್ತು ನನಗೆ. ಮೋರ್ ದ್ಯಾನ್ 6 months ಆಗೈತೆ. 6 months ಅಲ್ಲ, 4-5 months. ನಾನು ಹಂಗೆ ಎತ್ತಿಟ್ಟಿದ್ದೀನಿ. ನಾನು ನಮ್ಮ ಮಮ್ಮಿ ನನಗೆ ವಾಲೆಟ್ ಕೊಟ್ಟಿದ್ದಾರೆ, ಅದೇ ವಾಲೆಟ್ ಯೂಸ್ ಮಾಡೋದು ನಾನು, ಬೇರೆ ಯಾವುದೂ ವಾಲೆಟ್ ಯೂಸ್ ಮಾಡಲ್ಲ. ಬಟ್ ಅವ್ರು ಕಳಿಸಿರೋ ವಾಲೆಟನ್ನು ಕ್ವಾಲಿಟಿ ಎಲ್ಲ ಮಸ್ತಾಗಿದೆ, ಚೆನ್ನಾಗಿದೆ. ಯಾರಿಗಾನ ವಾಲೆಟ್ ಬೇಕಾದರೆ ಹೇಳ್ರಿ. ಇದು ಯೂಟ್ಯೂಬ್ನಲ್ಲಿ ಹಾಕ್ತಾ ಇರೋದು, ಇನ್ಸ್ಟಾಗ್ರಾಮ್ನಲ್ಲಿ ಹಾಕಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ತಿ ಕಮೆಂಟ್ಸ್ ಬಂದುಬಿಡುತ್ತೆ. ಸೊ ಅದಕ್ಕೆ ಯೂಟ್ಯೂಬ್ನಲ್ಲಿ ಹಾಕೋದಲ್ವಾ. ಯಾರಿಗಾನ ಬೇಕು ಅಂದರೆ ಜಸ್ಟ್ ಕಮೆಂಟಲ್ಲಿ ಅವ್ರ ಹೆಂಗೆ ಕಳ್ಸೋದು ಅವ್ರಿಗೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಮೆನ್ಷನ್ ಮಾಡಲಿ. ನಾವು ಅವ್ರಿಗೆ
ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡೋಣ. ಓಕೆ, ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಮೆನ್ಷನ್ ಮಾಡಿರಿ. ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ವಾಲೆಟ್ನ ನಿಮಗೆ ತಲುಪಿಸ್ತೀವಿ. ಬ್ಯಾಂಗ್ಳೂರಿನಲ್ಲಿ ಇರೋರಿಗೆ ಇದು ಆಫರು. ಬ್ಯಾಂಗ್ಳೂರಿನಲ್ಲಿ ಎಲ್ಲೇ ಇದ್ರೂ ನಾವೇ ಬಂದು ಖುದ್ದಾಗಿ ಕೊಟ್ಟು ಬರ್ತೀವಿ ನಿಮಗೆ. ಓಕೆನಾ? ಅದನ್ನು ಬ್ಲಾಗ್ ಮಾಡ್ಕೊತೀನಿ. ಸೊ ವಾಲೆಟ್ ಅಂತೂ ಚೆನ್ನಾಗಿದೆ. ಯಾರಿಗಾನ ಬೇಕು ಅನಿಸಿದ್ರೆ ಮಾತ್ರ ಹಾಕ್ರಿ ಕಮೆಂಟು. ನೀಡಿರೋರಿಗೆ ನಾವೇ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಲ್ಲಿ ಎಲ್ಲೇ ಇರಲಿ ಸರೌಂಡಿಂಗು ನಾನೇ ಬಂದು ಕೊಟ್ಟು ಹೋಗ್ತೀನಿ. ಇವಳು ಬರಲ್ಲ, ನೀನು ಬರ್ತೀಯಾ? ಎಲ್ಲಿ ಕರ್ಕೊಂಡು ಹೋದ್ರು ಬರ್ತಾಳೆ ಇವಳು. ಬರೀ ತಿರ್ಗಾಡ್ಬೇಕಷ್ಟೇ ಇವಳಿಗೆ. ನಾನೇ ಹೇಳ್ದೆ ಇವತ್ತು ಹೋಗೋದು ಬೇಡ ಕಣೋ, ರೆಸ್ಟ್ ಮಾಡಬೇಕು ಮನೇಲಿ. ಆದರೆ ಇಲ್ಲ, ನೀನು ತಿನ್ನಬೇಕು ಸ್ಟ್ರೀಟ್ ಫುಡ್ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ಹಂಗೆಲ್ಲ ಹಣೆ ಇಡಲ್ಲ ನಾನು. ನಮ್ಮ ಸೈಡ್ ಎಲ್ಲ ಗಂಡನ ಮೇಲೆ ಹಣೆ ಇಡಲ್ಲ, ಗೊತ್ತಾ ನಿಮಗೆ? ಪಾನಿಪುರಿ ये जी मैं सौ पानीपुरी की दुकान है. कौन सा पानीपुरी बोले? ಏ ಇಲ್ಲೇ ಇದಾರಲ್ಲ, ಇಲ್ಲಿ ನಿಲ್ಸವನೇ ಅವನು. ಏನಕ್ಕಿಲ್ಲೆಲ್ಲ ತೆಗ್ದ್ಬಿಟ್ಟಿದ್ದಾರೆ ಅಂಗಡಿಗಳು. ತಿಂದು ಎಲ್ಲ ನೀನೇ ಖಾಲಿ ಮಾಡಿರತ್ತಾನೆ. ಇದನ್ನ ಹೇಳೋದಕ್ಕೆ ನನಗೆ ಇಲ್ಲಿಂದ ಇದು ತೆಗಿಸ್ತಾ? ಏನು ನಿಜಾನೇ ಅದು. ಇಲ್ಲೆಲ್ಲ ಗೋಬಿ ತಿಂದಿಲ್ವಾ ನೀನು? ತಿಂದು ಖಾಲಿ ಮಾಡಿದ್ಯಾ, ಅದಕ್ಕೆ ಹೋಗವ್ರವರು. ಹೌದು, ಸ್ಟೂಡೆಂಟ್ಸ್ ಆರ್ ಇಂಡಿಯಾಸ್ ಫ್ಯೂಚರ್, ಹಿಯರ್ ಅಸ್, ಡೋಂಟ್ ಹರ್ಟ್ ಅಸ್. ಅದು ಮಸಾಗೈತಲ್ಲ, ಹೆಂಗ ಅನಿಸ್ತಾ ಇದೆ ಆ ಥರ ಹಾಕ್ಸದ್ಮೇಲೆ? ಯಾರಾದ್ರೂ ಏನಾದ್ರು ಹೇಳಿದ್ರಾ? ಹೌದಾ? ಎಲ್ಲಿ ನಿಲ್ಸಿದ್ರು ಇಲ್ಲೇ ಒಂದೆರಡು ಅಲ್ಲೋಡ್ ರಿಯಾಕ್ಷನ್ ಅಲ್ಲೇ ನೋಡ್ಬೇಕಾಗಿತ್ತೇನೋ. ನೋಡಿಲ್ಲ, ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಚೆನ್ನಾಗಿದೆ. ಬೈಕ್ ಸೊ ಗೈಸ್, ಇವನು ಸ್ನೇಹಿತ. ನಾವು ಒಂದು 8-9 ವರ್ಷದಿಂದ ದೋಸ್ತ್ ಕುಚಿಗುಗಳು. ನಿಮ್ಗೆ ಏನಾರ ಪ್ರಾಡಕ್ಟ್ದು ಪ್ರಮೋಷನ್ ಮಾಡ್ತಾ ಇದ್ದಿದ್ರೆ ಇವನಿಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಕಾಂಟೆಂಟ್ ಮಾಡ್ತಾನೆ. ಕಾಂಟೆಂಟ್ ಅಲ್ಲ ನನ್ನ ಮಗನೇ, ಕಂಟೆಂಟ್ ಎಲ್ಲ ಮಾಡಲ್ಲ, ಕಾಂಟೆಂಟ್ ಮಾಡ್ತಾನೆ. ನಿನಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ನಿನ್ನ ಗಾಡಿ ಪ್ರಮೋಷನ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಹೇಳು. ಮೋಟೋಮೆಕ್ಸ್. ಸೊ ಆಚಾರ್ಯ ಕಾಲೇಜ್ ಹತ್ರ ನಮ್ಮದು ವರ್ಕ್ಶಾಪ್ ಇದೆ, ಗ್ಯಾರೇಜ್ ವರ್ಕ್ಶಾಪ್ ಎಲ್ಲ ಇದೆ, ಆಲ್ ಇನ್ ಒನ್. ಇಂಥ ದೋಸ್ತ್ಗಳಿದ್ರೆ ದುಶ್ಮನ್ಗಳ ಸವಾಸನೆ ಸಾಮ್ನೆ बांगली नन मगा रे नहीं रे जगह गाड़ी ला खड़ा ने पार्किंग मालूम नहीं हो रहा था. पूरा रोड खाली रख डाल को तू फिर रहा ना रे. ಸಿಗ್ಬಿಡ್ತಾ ಲಾಸ್ಟ್ಗೋ ತಿನ್ನಕ್ಕೆ. ಇದಾದ್ಮೇಲೆ ಪಾನಿಪುರಿ, ಅದಾದ್ಮೇಲೆ ಗೋಬಿ, ಅದಾದ್ಮೇಲೆ ಅಲ್ಲಿ ಪ್ಯಾನ್ ಕೇಕ್ಸ್ ಇದೆ. ಅದು ಹಾಂ, ಪ್ಯಾನ್ ಕೇಕ್ಸು. ಅದಾದ್ಮೇಲೆ ಮನೇಲಿ ಹೋಗಿ ಮಲ್ಕೊಳ್ಳೋದು. ಮನೆ ಊಟ ಮಾಡಲ್ಲ, ಅಡುಗೆ ಮಾಡಿ. ಇದೆಲ್ಲ ಇಷ್ಟು ತಿಂದಿರ್ತೀವಲ್ಲ. ಸರಿ ಆಯ್ತು, ನಿಂಗೋಸ್ಕರ. ಸೊ ಗೈಸ್, ಇದು ಮುಸ್ಲಿಂ ಅವರಲ್ಲಿರೋ ಒಂದು ಶಾಸ್ತ್ರ. ಏನಂದರೆ ಫಿಶ್ ರಸಮ್ ಅಂತ ಮಾಡ್ತಾರೆ. ಮದುವೆ ಆದಮೇಲೆ 5 ಡೇಸ್ವರೆಗೂ ಹೆಣ್ಮಕ್ಳು ಏನೂ ಕೆಲಸ ಮಾಡಲ್ಲ. ಆಫ್ಟರ್ 5 ಡೇಸ್ ಒಂದು ದಿನ ಫಸ್ಟ್ ರೆಸಿಪಿ ಅವ್ರು ಮಾಡಬೇಕಾಗಿರೋದು ಫಿಶ್ ರಸಮ್, ಫಿಶ್ ಫ್ರೈ ಮಾಡಬೇಕು. ಅದಾದಮೇಲೆ ಫಿಶ್ ರಸಮ್, ಓಕೆ, ಫಿಶ್ ರಸಮ್ ಅಂತೆ. ಅದು ಮಾಡಾದ್ಮೇಲೆ ಅವರು ರಸಮ್ ಅಂತ, ಓಕೆ, ಅದಾದಮೇಲೆ ಅವರು ಏನು ಬೇಕಾದರೂ ಕೆಲಸ ಮಾಡ್ಬೋದು ಕಿಚನ್ನಲ್ಲಿ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ. ನೆನ್ನೆ ನೈಟ್ ಏನೂ ಮಾಡಿಲ್ಲ ನಾವು. ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಲ್ಲ ಮಗು ನೀನು. ಏನು ಮಾಡೋದು, ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಲ್ಲಮ್ಮ ನೀನು. ಗೈಸ್, ಇವಾಗ ಇಬ್ಬರು ಕುತ್ಕೊಂಡು ಕಾಫಿ ಕುಡಿಬೇಕಾದ್ರೆ ಡಿಸ್ಕಸ್ ಮಾಡಿದ್ವಿ. ನಂಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಇವನು ಪೇಪರ್ ಹಾಕೋಕ್ಕೆ ಮತ್ತು ಹಾಲೆಲ್ಲ ಹಾಕೋದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದಂತೆ. ನನಗೆ ಗೊತ್ತೇ ಇಲ್ಲ ಅದು. ಚಿಕ್ಕವನಿರ್ಬೇಕಾದ್ರೆ ಎಷ್ಟು ರೂಪಾಯಿ, 500 ರೂಪಾಯಿ ಕೊಡ್ತಾಯಿದ್ರಾ? 6th 6ನೇ ಕ್ಲಾಸ್ ಇರಬೇಕಾದ್ರೆ ಹೋಗ್ತಾ ಇದ್ನಂತೆ. ನನಗೆ ವಿಷಯ ಗೊತ್ತೇ ಇರಲಿಲ್ಲ ನೋಡಿ. ಸರಿ, ಏನು ತಿಂಡಿ ಮಾಡಲಿ? ಏನು ತಿಂಡಿ? ವ್ಲಾಗೋಸ್ಕರ ಕೇಳ್ತದೆ, ಏನು ಮಾಡೋದಂತೂ ಇಲ್ಲ ನೀನು. ನಿಜ ಮಾಡ್ತಾ ಇದ್ದೀನಿ ಇವಾಗ. ಪಲಾವ್ ಮಾಡಲಾ? ಪಲಾವ್ ಮಾಡಪ್ಪ. ಓಕೆ ಗೈಸ್, ಪಲಾವ್ ಮಾಡ್ತೀನಿ ನಾನು ಇವತ್ತು. ನಾನು ಅಡುಗೆ ಮಾಡೋದು ನೋಡಿ. ಮೌಲ್ಯ ನನಗೆ ಯಾವ ಥರ ಕುಳೆ ಕೊಡ್ತಾ ಇರೋದಂದರೆ ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಅಡುಗೆ ಮಾಡ್ತಿರೋದು ವ್ಲಾಗ್ ಮಾಡು ಅಂತೆಲ್ಲ ಹೇಳ್ತಾ ಇರೋದು ನನಗೆ. ತಗೊಳಪ್ಪ, ಮಾಡ್ತಾ ಇದ್ದೀನಿ ವ್ಲಾಗ್. ಗೈಸ್, ನಾನು ಹೇಳಿಲ್ಲ. ನನ್ನ ಮೇಲೆ ಹೇಳು.
ಸುಳ್ಳು ಬರೀ ಸುಳ್ಳು. ಅಪರೂಪಕ್ಕೆ ಅಡ್ಗೆ ಮಾಡ್ತೀನಲ್ಲ ತೋರಿಸ್ಕೊಳಕ್ಕೆ. ಅಲ್ಲ ತೋರ್ಸ್ಕೊಳೋದಕ್ಕೆ ಅಡ್ಗೆ ಎಲ್ಲ ಮಾಡ್ತೀಯ ನೀನು ಅನ್ನೋ ತರ ಎಲ್ಲ ಹೇಳ್ಬಿಟ್ಟು ನನಗೆ ಏನಿದ್ರು ಇವಾಗ ನಾನು ಅಡ್ಗೆ ಮಾಡ್ತಾ ಇದೀನೋ ಅದು ಪಾಯಿಂಟ್. ಸರಿ ಆಯ್ತು ಮಾಡ್ತಾ ಇದ್ದೆ, ನಾನು ಇಲ್ಲ ಅಂತ ಏನಾದ್ರು ಹೇಳಿದ್ನ? ಹಾ ತೋರಿಸ್ಬೇಕು. ಬರೀ ಹೆಂಡತಿ ತಿನ್ನೋದು, ದುಡ್ಡು ಸ್ಪೆಂಡ್ ಮಾಡೋದು, ಶಾಪಿಂಗ್ ಮಾಡೋದು ಅದೇ ಅಲ್ಲ. ನಾನು ಅಡ್ಗೆ ಕೂಡ ಮಾಡ್ತೀನಿ. ಅದು ನಾನ್ ತೋರ್ಸಲ್ವಲ್ಲ, ಅದನ್ನು ನೀನೇ ತೋರ್ಸೋದು. ನಾನೇನಾದ್ರು ಅದಕ್ಕೆ ಇದನ್ನ ನೀನ್ ತೋರ್ಸು. ನೋಡಿ ಗಾಯ್ಸ್, ನನ್ನ ಹೆಂಡತಿ ಇಷ್ಟು ಕಷ್ಟ ಪಟ್ಕೊಂಡು ಇಷ್ಟೊತ್ತು ನಿಂತ್ಕೊಂಡು ಅಡ್ಗೆ ಮಾಡ್ತಾಳೆ ಅಂತೆಲ್ಲ ತೋರಿಸ್ಬೇಕು. ಅಲ್ಲಮ್ಮ, ಇದನ್ನು ನೀನೇ ತೋರಿಸ್ಬೋದಲ್ಲ. ಇಲ್ಲ, ನೆಕ್ಸ್ಟ್ ಇಂದ ನಾನು ತೋರಿಸ್ತೇನೆ. ಏನಂತ? ನನ್ನ ಎಫರ್ಟ್ ತೋರ್ಸು ನೀನು. ಹೆಂಗ್ ಹೊಡಿತೀಯ ನೋಡು, ಒಂದ್ ಸ್ವಲ್ಪ ಆದ್ರು. ಏನಿದು, ಏನ್ ಮಾಡ್ತಾ ಇದೆಯಮ್ಮ? ನಿನ್ ಕಣ್ಣಿಗೆ ಏನ್ ತರ ಕಾಣ್ತಾ ಇದೆ? ಜೋಕ್ಸ್ ಅಪಾರ್ಟ್, ಬೆಂಡೆಕಾಯಿ ಪಲ್ಯ ಮಸ್ತಾಗಿ ಮಾಡ್ತಾಳೆ ನನ್ನ ಹೆಂಡತಿ. ಬರೀ ಬೆಂಡೆಕಾಯಿ ಪಲ್ಯ ಮಾತ್ರ ಚೆನ್ನಾಗಿ ಮಾಡೋದು? ಇಲ್ಲ, ಮುದ್ದೆನೂ ಮಸ್ತಾಗಿ ಮಾಡ್ತೀಯಾ? ಇವಾಗ ಮುದ್ದೆ ಬೇಕಾ, ಬರೀ ರೈಸ್ ಸಾಕಾ? ಸರ್, ಚಪಾತಿ ಚಪಾತಿ ಬೇಕಾ? ಚಪಾತಿ ನೈಟಿಗೆ ಮಾಡ್ತೀನಿ. ಇವಾಗ ಮುದ್ದೆ ಬೇಕಾ, ಅನ್ನ ಬೇಕಾ? ಅನ್ನ ಆಲ್ರೆಡಿ ಆಗಿದೆ. ಅಥವಾ ಬರೀ ಅನ್ನ ಸಾಂಬಾರ್ ಪಲ್ಯ? ನೋಡಿದವ್ರು ಜನ ನಗಾಡ್ತಾರೆ. ಅಲ್ಲ, ಮುದ್ದೆ ಅನ್ನದ ಜೊತೆ ಬೆಂಡೆಕಾಯಿ ಪಲ್ಯ, ಏನ್ ಕಾನ್ಸೆಪ್ಟ್, ಏನಂತ ಮಾಡ್ತಾ ಇದೀಯ ನೀನು? ಮುದ್ದೆ ಅನ್ನ ಸಾಂಬಾರ್ ಆಗಿದೆ ಆಲ್ರೆಡಿ. ಅದ್ ಬೆಂಡೆಕಾಯಿ ಪಲ್ಯ ಏನಕ್ಕೆ? ನೆಂಚ್ಕೊಳಕ್ಕೆ ಸೈಡ್ಗೆ? ಇಲ್ಲ, ನಾನು ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ತಿಂದ. ಕೊಟ್ಟ ಇನ್ನೊಂದು ಟಾಸ್ಕ್ ಕೊಟ್ಟ ನನ್ಗೆ. ಇವಾಗ ಆಟ ಕಲ್ಸ್ಬಿಡು, ಇಟ್ ಕಲ್ಸ್ಬಿಡು ಪ್ಲೀಸ್, ನನಗೋಸ್ಕರ ಪ್ಲೀಸ್ ಕಲ್ಸು, ಪ್ಲೀಸ್ ಪ್ಲೀಸ್. ಅದೇ ನಿಂಗೆಲ್ಲ ಹೇಳೋದು, ಪ್ಲೀಸ್ ಕಲ್ಸು ಕಲ್ಸು ಅಂತ. ನಿಂಗೆ ಮಾಡಲ್ವಲ್ಲ ಅದಕ್ಕೆ. ಇಲ್ಲ, ನಾನು ಮಾಡೋದಿಲ್ಲ ಇವಾಗ. ನಂಗೆ ಗೊತ್ತಿತ್ತು ನೀನು ಮಾಡಲ್ಲ, ಅದಕ್ಕೆ ನಾನು ಚಪಾತಿ ಮಾಡ್ತಾ ಇಲ್ಲ. ಐ ಆಮ್ ಸಾರಿ. ಆಶಾ ನೋಡ್ರಿ, ನಮ್ಮ ಆಶಾ ಹೆಂಗೆ ಆಟ ಆಡ್ತಾಳೆ ಬಿಟ್ಟು. ಮಾಶಂಗೆ ಊಟ ಆಗ್ದಾ? ಅವಳಿಗೆ ಇವಾಗ ಊಟ ಹಾಕ್ತೀನಿ. ಹಾಂ ಮಾಷಾ, ಇವನೇ ಡೈಲಿ ಊಟ ಹಾಕ್ತಾನೆ ಮಾಷಾಳಲ್ಲ ಥರ ಹೇಳ್ತಾ ಇದ್ದಾನೆ. ಈ ಹುಡುಗರೇ ಇಷ್ಟು ಏನಂದ್ರೆ ಕ್ಲೀನ್ ಇರಲ್ಲ. ಅಡ್ಗೆ ಮನೇಲಿ ಒಂದು ಅಡ್ಗೆ ಮನೇಲೆಲ್ಲ ಎಲ್ಲೂ ಇರಲ್ಲ. ಮನೆ ಬಿಟ್ಟು ಹೋಗ್ರಿ ಒಂದ್ ಸ್ವಲ್ಪ ದಿನ ಎಲ್ಲಾದ್ರೂ ಈಚೆ, ಒಂದು ಚೂರು ಕ್ಲೀನ್ ಇರಲ್ಲ, ಫುಲ್ ಗಲೀಜು. ಹುಡುಗರು ಅಷ್ಟೇ, ಒಂಚೂರು ಕ್ಲೀನ್ ಇರಲ್ಲ ಅನ್ನೋದಕ್ಕೆ ಒಂದು ರಿಯಾಲಿಟಿ ತೋರಿಸ್ತೀನಿ ನೋಡ್ರಿ ಇಲ್ಲಿ. ಹಲೋ, ನಾನು ಅಡ್ಗೆ ಮಾಡಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಲ್ವಾ? ಹಿಂಗೇನಿರಲ್ಲ ನಾನು. ಇದೆಲ್ಲ ಮಾಮೂಲು, ಬಟ್ ಇದು ಯಾಕೆ? ಅದು ಬೆಳಿಗ್ಗೆ ಹಾಲು ಉಕ್ಕಿರೋದು, ಒರೆಸ್ಬಾರ್ದು. ಈವ್ನಿಂಗ್ ಅಲ್ಲಿ ಒರೆಸ್ಬಿಟ್ಟು ಮಲ್ಕೊಳ್ಳೋದು ನಾನು. ಏನು ಅಲ್ಲ, ಆಯ್ತು ಆಯ್ತು, ನಿಜ ಹೇಳು. ಇವತ್ತೇನ ಹಾಲು ಉಗ್ಸಿರೋದು ನೀನು? ಹೌದು. ನೆನೆ ಮೊನ್ನೆ ಎಲ್ಲ ಉಗ್ಸಿಲ್ವಾ? ನಾನು ಡೈಲಿ ಉಕ್ಕಿಸ್ತೀನಿ. ಮತ್ತೆ ಸುಳ್ಳು ಯಾಕೆ ಹೇಳ್ತೀಯ? ನಾನು ಡೈಲಿ ಉಕ್ಕು ಬಿಡುತ್ತೆ, ಏನ್ ಮಾಡ್ಲಿ ನಾನು? ದಿನ ಹಾಲು ಉಕ್ಕಿಸ್ಬಿಡ್ತಾಳೆ, ಅದು ಏನಾಗೋದು ಗೊತ್ತಿಲ್ಲ. ನಾನು ಹಿಂಗ್ ಹೋಗಿ ಹಿಂಗ್ ಬರೋ ಅಷ್ಟ್ರಲ್ಲಿ ಉಕ್ಕಿರುತ್ತೆ, ನಾನೇನ್ ಮಾಡ್ಲಿ? ಓಕೆ, ಏನ್ ಮಾಡ್ಬೇಕಿನ್ನ? ಬ್ಲಾಗ್ ಹೇಳು. ಮಾಡ್ತಾ ಇದೀನಿ, ಫುಲ್ ಬ್ಲಾಗು ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ಯಾ. ನನಗೆ ನೆಮ್ಮದಿಯಾಗಿ ಕೂತ್ಕೊಳ್ಳೋಕ್ಕೂ ಬಿಡಲ್ಲ ನೀನು. ಮಾಡಂಗಿದ್ರೆ ನೀನ್ ಮಾಡ್ಬೇಕು. ಯಾರ ಅಲ್ಲಿ ಕಮೆಂಟ್ ಹಾಕ್ತಾರೆ, ಅಕ್ಕ ಅಣ್ಣ ತುಂಬಾ ಇನ್ನೋಸೆಂಟ್, ಅವ್ನ ಗೋಳಿಕೊಂಬೇಡಿ ಅಂತೆ. ಇವ್ನ್ ಇನ್ನೋಸೆಂಟ್ ಅಂತ ಯಾರ ಕೈಲಾದ್ರೂ ಅನ್ನಿಸ್ಬಿಡಿ. ಇವನ್ ಫ್ರೆಂಡ್ ಸರ್ಕಲ್ ಅಲ್ಲಿ, ನನ್ ಫ್ರೆಂಡ್ ಸರ್ಕಲ್ ಯಾರಿಗಾದ್ರೂ ಕೇಳಿಸ್ಬಿಡಿ. ಮಗು ಕೇಳಿದೆ, ಆ ಹುಡುಗಿ ಹೇಳಿರೋದು ನಿಜ ಅಂತ ನೀನೇ ಪ್ರೂವ್ ಮಾಡ್ತಾ ಇದೀಯ. ಏನಕ್ಕೆ ಹೇಳು? ನೆಮ್ಮದಿಯಾಗಿ ಮಲಗಿದೆ. ನಾನು ಓದ್ನೆ ಕೊಟ್ಬಿಟ್ಟು ಬ್ಲಾಗ್ ಮಾಡು, ನಾನು ಅಡುಗೆ ಮಾಡ್ತಾರ ತೋರಿಸು ಅಂತ ಕರೆದಿದ್ದೆ ಯಾರು ನನಗೆ. ಏಯ್ ಮಾಷಾ, ಮಗು ಮಾಷಾ ನಾಯಿ ಆಗ್ಬಿಟ್ಟವಳಲ್ಲೇ. ಯಾವ ಸಾಕ್ಸು ಬಿಡಲ್ಲ ನೋಡು, ಯಾವ ಬೇಕಾದ್ರೂ ಬಾಯಿನಲ್ಲಿ ಇಟ್ಕೊಂಡು ಓಡಾಡುತ್ತಾ ನೋಡು ಸಾಕ್ಸ್. ಏಯ್ ಸಾಕು, ಅದು ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು. ಸರಿ ಆಯ್ತು. ನಾನು ನಿನಗೆ ಇರಿಟೇಟ್ ಮಾಡೋದು ಹೆಂಗೆ ಅಂತ ಎಲ್ಲರಿಗೂ ತೋರಿಸ್ಲಾ? ಬೇಡ ಬೇಡ ಬೇಡ, ನಂಗೆ ಟೈಮ್ ಇಲ್ಲ. ನೀನೇ ತೋರಿಸು ನಾನು ಹೆಂಗೆ ಇರಿಟೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಗೈಸ್, ಇವಳು ಮೂಗು ಎಷ್ಟು ಕ್ಯೂಟ್ ಆಗೈತೆ. ಬಾಯಿಲ್ಲ ಆಯ್ತು. ಇಲ್ಲ, ಇವಾಗ ನೀನು ಬ್ಲಾಗ್ ಮಾಡಕ್ಕೆ ಹೇಳಿದೆ ತಾನೆ. ನಾನು ಮೂಗು ಕ್ಯೂಟ್ ಆಗೈತಲ್ಲ ನೋಡ್ರಿ ಇಲ್ಲಿ. ಮೊದಲೇ ನಂದು ಮುಕ್ಕಡು ಮೂಗು, ಅದನ್ನ ಹಿಂಗೆ ಎತ್ತಾನೆ, ಹಿಂಗಿರ್ಬೇಕು. ಸರಿ, ಕೆಳಗಡೆ ಮಾಡ್ತೀನಿ ಬಿಡು.
ನಾನೇ ಕಲ್ಸ್ಕೊಡ್ತೀನಿ. ಸರಿ ಆಯ್ತು, ಕಳ್ಸ್ಕೊಡು. ಫಸ್ಟ್ ಆಫ್ ಆಲ್ ಕಲ್ಸಕ್ ಬರುತ್ತಾ ನಿಮಗೆ? ಇಷ್ಟೇ ಬೋಲ್ನಲ್ಲಿ ಹಾಕ್ಬಿಟ್ಟು ಕಲ್ಸು ಅಂತ ಇರೋದು. ಅದು ನನ್ನ ಟಾಸ್ಕ್. ಈ ವ್ಲಾಗ್ ತಮ್ನೈಲ್ ಏನು ಅಂದ್ರೆ ಶಫಿ ಚಪಾತಿ ಮಾಡ್ದ. ಅಲ್ಲ ಮೊದಲು ಕಲ್ಸಕ್ಕಾದ್ರೂ ಆಗ್ತಿದೆ ಒಂದು ಸ್ವಲ್ಪ. ದಟ್ ಈಸ್ ದ ಟಾಸ್ಕ್. ಹೆಣ್ಮಕ್ಳು ಹೆಂಗ್ ಮಾಡ್ತಾರೆ ಅನ್ನೋದೆಲ್ಲ ಅರ್ಥ ಆಗ್ಬೇಕು, ಕಷ್ಟ ಇಲ್ಲ ಅಂತ ಮಾಡ್ತಾರೆ. ಫೈನಲಿ ಚಂದ ಕಲ್ಸಿದ್ಯಾ ಕಂದ. ಇನ್ನೊಂದ್ಸತಿ ಚಿಕ್ಕ ಪಾತ್ರ ಕೊಡು ನೀನು, ಐತೆ ನಿನ್ಗೆ. ಎಷ್ಟು ನೀನ್ ಏನಂದ್ರೆ ನೀನ್ ಎಲ್ಲ ಮಾಡ್ತೀಯ ಕೆಲ್ಸ, ಬಟ್ ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡ್ತೀಯ. ಬೇಕಾ ನಿಂಗೆ ಮುಟ್ಟೆ ಬೇಕಾ? ಕಚ್ತೀಯಾ? ಇಬ್ರಿಗೂ ಕೆಲಸ ಇಲ್ಲ, ಹೆಸ್ರಿಗೆ ಮಾತ್ರ ಬೆಕ್ಕಿವಳು, ಮನೆಗೆ ನಾಯಿ. ಕಚ್ತಾನೆ. ಕೇಳಿಸ್ಲಿಲ್ಲ ಏನಂದೆ? ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿ ಕಲ್ಸಿದ್ಯಾ. ಹಾಂ, ನಿಜ ಹೇಳೋದು. ನಾನು ನೋಡು, ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಈ ಥರ ಎಲ್ಲ ಮಾಡಿದ್ರೆ. ಬೆತ್ತಗೆ ಸಕ್ಕದಾಗಿ ಕಲ್ಸಿದ್ಯಾ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿದ್ಯಾ ಕಂದ. ಐ ಆಮ್ ರಿಯಲಿ ಇಂಪ್ರೆಸ್ಡ್ ಬೈ ಯೋರ್ ವರ್ಕ್. ಬಟ್ ಐ ಆಮ್ ನಾಟ್ ಇಂಪ್ರೆಸ್ಡ್. ಫಾರ್ ಮೈ ಊಟ ಊಟಕ್ಕಲ್ಲ, ನನ್ನ ನಸೀಬು. ಬೀಳ್ತವೆ ಇಷ್ಟರಲ್ಲೇ, ಯಾರಿಗೋ ಒಬ್ರಿಗೆ ನಮ್ಮ ಮನೇಲಿ ಸರಿಯಾಗಿ ಬೀಳ್ತವೆ. ಈ ಊಟದಲ್ಲಿ ಕೂದಲು ಸಿಗೋದು ಏನು ಹೇಳು? ಇದು ಏನು ಏನು? ಲಕ್ ಋಣ. ಋಣ ಅಂದರೆ ನನಗೂ ನಿಂಗೂ ಋಣ ಇದೆ. ಅಲ್ಲ, ಊಟದ ಋಣ ಆಯ್ತು. ಊಟ ಋಣ ಇದೆ ಅಂದರೆ ಸಿಗುತ್ತಾ? ಎಲ್ಲಾದ್ರೂ ಊಟ ಸಿಗುತ್ತೆ. ಓ ಹೌದಾ? ನಂಗೆ ತುಂಬ ಸಿಗುತ್ತೆ ಹಂಗಾದ್ರೆ. ಒಂದು ಕೆಲಸ ಮಾಡು, ನೀನು ಕೂದಲೇ ತಿನ್ಬಿಡು. ನೋಡ್ರಿ, ಅಮೀಬಾ ಶೇಪಲ್ಲಿ ಮಾಡ್ತಾವಳೆ. ಹೇ, ಖುಷಿ ಪಡು. ಏನಕ್ಕೆ? ನೀನು ಹೆಂಡ್ತಿ ಅಷ್ಟಾದರೂ ಮಾಡ್ತಾವಳೆ ಅಂತ. ಏನೇನು ಮಾಡಿದ್ಯಾ ಇವಾಗ? ಚಪಾತಿ, ಬೆಂಡೆಕಾಯಿ ಪಲ್ಯ ಆಯ್ತಾ, ಸಲಾಡ್. ಮುದ್ದೆ ಮಾಡ್ತೀನಂದೆ. ಸಾಹೇಬ್ರು ಬೇಡ ಅಂದ್ರಲ್ಲ. ನೀನು ಮಾಡ್ತೀನಂದಲ್ಲ. ಚಪಾತಿ ಮುದ್ದೆ ತಿಂತಾ ಇದ್ದ. ಏನ್ ಕಾಂಬಿನೇಷನ್. ಅದಕ್ಕೆ ಗೈಸ್ ಸಿಟಿ ಹುಡುಗರ್ನ ಮದುವೆ ಆಗ್ಬಾರ್ದು. ಮೊಟ್ಟೆ, ಸಲಾಡ್, ರೈಸ್, ತರಕಾರಿ ಸಾಂಬಾರು, ಮಜ್ಜಿಗೆ. ದಿನ ಮನೆಯಲ್ಲೂ ತಿಂದ್ರೆ ಚೆನ್ನಾಗಿರುತ್ತಲ್ಲಮ್ಮ. ಹೌದು.